ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಶ್ ಅಂಡ್ ಸ್ಲ್ಯಾಶ್ ವ್ಲಾಗ್. ನಾನು ಓದಿದ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ನನ್ನ ಜೊತೆ. ಯಾಕೆ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಯಾಕೆ ಅಂತ ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತ. ಈಗ ಹೋಗ್ತಾ ಇದ್ದೀವಿ, ಬನ್ನಿ ಫ್ರೆಂಡ್ಸ್, ಹೋಗಿ ನಿಮಗೆ ತೋರಿಸ್ತೀನಿ. फिर भी तुमने अपना धुआं मुझे पिलाया ना, अब बदले में मेरा भी तो कुछ फर्ज बनता है। लो मिर्ची का तुम्हें अगर सिगरेट पी पी के मरना है तो शौक से मरो, लेकिन किसी और को अपना पार्टनर मत बना। थोड़ी सी शर्म करो। ನಾವು ಒಳ್ಳೇದು ಮಾಡಿದ್ರೆ ಇನ್ನೊಬ್ರು ಒಳ್ಳೇದು ಮಾಡೋದಕ್ಕೆ ಬರ್ತಾರೆ. ಜೋರಾಗಿ ಚಪ್ಪಾಳೆ. ಮತ್ತೆ ಲೀಡ್ ಅಂದ್ರೆ ನಮ್ಗೆ ರನ್ನಿಂಗ್ ರೇಸ್ ಬಿಟ್ಟಿರ್ತಾರೆ ಸ್ಕೂಲಲ್ಲಿ. ಆ ಓಡ್ತಾ ಇರುವಾಗ ಏನ್ ಮಾಡ್ತಾರೆ, ಫಾಸ್ಟ್ ಆಗಿ ಆಲ್ಮೋಸ್ಟ್ ಓಡ್ತಾ ಇರ್ತಾರೆ. ಅವ್ರಿಗೆ ನಾವಿಲ್ಲಿ ಯಾವ ಪ್ರೋಗ್ರಾಮ್ ಮಾಡಬೇಕು ಅನ್ಕೊಂಡು ಬಂದಿದ್ದೀವಿ ಅಂದರೆ ನಶಾಮುಕ್ತ ಭಾರತ ಅಭಿಯಾನ ಅಂತ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡೋಣ ಅಂತ. ಎಲ್ಲ ಶಾಲಾ ಕಾಲೇಜುಗಳಿಗೆ ಮತ್ತು ಹಳ್ಳಿಗಳಿಗೆ ಎಲ್ಲ ಕಡೆಯಲ್ಲೂ ಇದನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ನಮಗೆ ಎಲ್ಲೆಲ್ಲಿ ಪರ್ಮಿಷನ್ ಸಿಗುತ್ತೋ ಆಲ್ಮೋಸ್ಟ್ ಎಲ್ಲ ಕಡೆ ತಿಳಿಸ್ತಾ ಇದ್ದೀವಿ. ಅಂತರ್ಗತವಾಗಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನಮ್ಮ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯವನ್ನು ನಶಾಮುಕ್ತವನ್ನಾಗಿ ಮಾಡಲು ಸರ್ವ ರೀತಿಯಿಂದ ನನ್ನ ಶಕ್ತಿಯನುಸಾರ ನಾನು ಸಹಕಾರವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಸೆಂಟ್ ಮೇರಿ ಸ್ಕೂಲಲ್ಲೆಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಆದರ್ಶ ವಿದ್ಯಾಲಯಕ್ಕೆ ಬಂದಿದ್ದೀವಿ. ಕಾರ್ಬನ್ ಕಂಟೆಂಟ್ ಜಮಾ ಆಗ್ತದೆ. ಡಾಂಬರ್ ಗೊತ್ತಾ, ರೋಡ್ ಮಾಡ್ತಾರಲ್ಲ, ಆ ಕಂಟೆಂಟ್ ಒಳಗಡೆ ಸ್ಟಾಕ್ ಆಗ್ತದೆ. ಆ ಸ್ಟಾಕ್ ಆಗಿದಾಗ ಅದು ಇನ್ಸ್ಟ್ರಾಟಿಕ್ ತೊಂದರೆ ಆಗ್ತದೆ. ಜಾಮ್ ಆಗ್ಬಿಟ್ರೆ ಏನಾಗುತ್ತೆ, ಸ್ಮೂತ್ ಆಗಿರುತ್ತೆ, ಮೂವ್ಮೆಂಟ್ ಆಗುತ್ತದೆ, ಅದು ರೆಸ್ಪಿರೇಷನ್ ತೊಂದರೆ ಆಗ್ತದೆ, ಆಯಾಸ ಆಗ್ತದೆ ಅವರಿಗೆ, ಹಾಗೆ ಅವ್ರಿಗೆ ಅಸ್ತಮ ಬರ್ತದೆ, ಮತ್ತೆ ಯಾವುದೇ ರೀತಿ ಕ್ಯಾನ್ಸರ್ ಕೂಡ ಆಗ್ಬೋದು. ಈ ರೀತಿಯಾಗಿ ಸಾವು ಕೂಡ ಕಾಣಬಹುದು. ಅರ್ಥ ಆಯ್ತಲ್ಲ? ಈ ಸಮಸ್ಯೆ ಬೇಕು ನಿಮಗೆ. ಹಾಗಾಗಿ ನೀವು ಮಾಡಿದ ಅಂತ ಪರವಾಗಿಲ್ಲ, ಬೇರೆಯವರು ಹೇಳ್ಬೇಕು. ನಮ್ಮ ಜನ್ಮ ಮರಣ ಚಕ್ರದಲ್ಲಿ ಈ ರೀತಿ ನಮ್ಮ ಎಫೆಕ್ಟ್ ಅನ್ನ ಪರಿಣಾಮವನ್ನು ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಮಾಡಿದ್ದನ್ನು ಅಂತ ಹೇಳಿದ್ರು. ನೀವು ಅದು ಬಿಟ್ಬಿಟ್ಟು ಅಪ್ಪ ಅಮ್ಮನೇ ನಮ್ಮ ಜೊತೆಗೆ ಇರೋದಿಲ್ಲ, ಸಾಯೋರು, ಟೀಚರ್ಸ್ ಇರೋದಿಲ್ಲ, ನಾವು ಇರೋದಿಲ್ಲ, ನಾವು ಹೋಗ್ಬಿಡ್ತೀವಿ. ಹಾಗೆ ನಮ್ಮ ತಿಳುವಳಿಕೆ ತಗೊಂಡಿದ್ದನ್ನ ನಮ್ಮ ಜೀವನದ ಜೊತೆಗೆ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಉದ್ಧಾರ ಆಗ್ತದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಪಾಠ ಮಾಡ್ತಾರೆ ನಾವು. ಅರ್ಥ ಆಯ್ತಾ? ಅದಕ್ಕೆ ಅಪ್ಪ ಅಮ್ಮ ಟೀಚರ್ ಚೆಕ್ ಮಾಡ್ಕೊಬೇಡಿ, ಅವ್ರು ಗೊತ್ತಿದೆ, ಒಳ್ಳೇದು ಮಾಡ್ಕೊಳ್ಳೋದು, ಯಾರು ಸಾಯೋದಿಲ್ಲ. ಹಾಗಾಗಿ ನಾವು ಆ ಭಯದಿಂದ ದೂರ ಬರಬೇಕು. ಅದಕ್ಕೆ ಈಗ ನಾಲೆಜ್ ಕೊಡ್ತಾರೆ ನಿಮಗೆ. ಯಾವುದಕ್ಕೆ ಎದುರು ಅವಶ್ಯಕ ಇಲ್ಲ. ಪ್ರಾಮಾಣಿಕವಾಗಿ ನೀವು ಕಲಿತ್ರೆ ಯಾವ ಬೇಕಾದ್ರೆ ನೀವು ಸ್ವಿಮಿಂಗ್ ಮಾಡ್ಬೋದು, ಏರೋಪ್ಲೇನ್ ಓಡಿಸ್ಬೋದು, ಎಲ್ಲಾದ್ರೂ ಪ್ಯಾರಾಚೂಟ್ ಕೆಳಗಡೆ ಹೋಗ್ಬೋದು, ಬಂಜಿ ಜಂಪ್ ಏನೋ ಮಾಡ್ಬೋದಾ, ಏನಾದ್ರು ಮಾಡ್ಬೋದು. ಆತ್ಮಕ್ಕೆ ಸಾವಿರ ಭಯ ಬಿಡಬೇಕು. ನಾವೆಲ್ಲ ಆತ್ಮಗಳು ತಿಳ್ಕೊಬೇಕು. ಅರ್ಥ ಆಯ್ತಾ? ಈಗ ನಿಮ್ಗೊಂದು ಆಡಿಯೋ ಕೊಟ್ಟು ಹೇಳ್ತೀರಾ? ಎಲ್ರು ಹೇಳ್ತೀರಾ? ರೆಡಿ? ನಾವೆಲ್ಲ ಆತ್ಮಗಳು. ಹೇಳಿ.
ಇಲ್ಲೊಂದೆರಡು ಕಡೆ ಸರಿ ಆಯಿತು, ಕ್ಲಾಸಸ್ ತೊಗೊಂಡ್ವಿ. ನೆಕ್ಸ್ಟು ಈಗ ಹ್ಯಾಂಡ್ ಪೋಸ್ಟ್ಗೆ ಹೋಗಬೇಕು. ಹ್ಯಾಂಡ್ ಪೋಸ್ಟಲ್ಲಿ ಸ್ವಲ್ಪ ಒಂದು ಪ್ರೋಗ್ರಾಮ್ ಏನೋ ಇದೆ ಸ್ವಲ್ಪ, ಅದೊಂಚೂರು ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಾಗುತ್ತೆ ಹ್ಯಾಂಡ್ ಪೋಸ್ಟ್ಗೆ. ಆಮೇಲೆ ಇನ್ನೊಂದು ಕಡೆ ಹೋಗಬೇಕು. ಈಗ ಎರಡು ಸ್ಕೂಲ್ಗಳೇನೋ ಮುಗ್ದಿದೆ, ನೆಕ್ಸ್ಟ್ ನೋಡಬೇಕು. ಆದರ್ಶ ವಿದ್ಯಾಲಯ ಸ್ಕೂಲಲ್ಲೂ ಕೂಡ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ. ಈಗ ಆನ್ ದ ವೇ ಹೋಗ್ತಾ ಊಟ ಮಾಡಿಕೊಂಡು ಅಲ್ಲಿಂದ ಹ್ಯಾಂಡ್ ಪೋಸ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಹ್ಯಾಂಡ್ ಪೋಸ್ಟಿಗೆ ಯಾಕೆ ಹೋಗ್ತಾ ಇದೀವಿ ಅಂದರೆ ಅಲ್ಲಿ ಗೀತಾ ಪಾಠಶಾಲೆ ಅಂತ ಚಿಕ್ಕದಾಗಿ ಓಪನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹಾಲು ಉಗ್ಸೋ ಪ್ರೋಗ್ರಾಮ್ ಇದೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಸಾಮಾನೆಲ್ಲ ತೊಗೊಂಡೋಗ್ಬೇಕಿತ್ತು, ಜೊತೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಈಗ ಆನ್ ದ ವೇ ಹ್ಯಾಂಡ್ ಪೋಸ್ಟ್. ಅದು ಲೇಟ್ ಆಗುತ್ತೆ, ಕಾಯಿಸ್ಬಿಡೋಣ. ಕಾಯಿಸ್ಬಿಡಿ, ಎಲ್ಲರಿಗೂ ಕೊಡೋಣ. ಕಡಿಮೆ ಇಲ್ಲ ಗ್ಲಾಸ್ ಇದೆಯಾ? ಅದೇ ಆಗುತ್ತೆ ಅಥವಾ ಐತೆ ಬ್ರಾಂಚಸ್ ಅದೇ ಆಗುತ್ತೆ. ಇಲ್ಲಿ ಪಾತ್ರೆ ಸಕ್ಕರೆ ಇದೆಯಾ? ಹಾಲುಕ್ಸೋದು ಏನಕ್ಕೆ ಸಮೃದ್ಧಿ ನಮ್ಮ ದೇಶದಲ್ಲಿ ಇದೇ ಥರ ಹಾಲುಕ್ಕಿದಂತೆ ಸಮೃದ್ಧಿ ಹೆಚ್ಚೆಚ್ಚಾಗಿ ಬರಲಿ ಅಂತ, ಎಲ್ಲರಿಗೂ ಶುಭವಾಗಲಿ ಅಂತ ಎಲ್ಲರೂ ಹಾಲು ಎಲ್ಲರೂ ಹೇಳಿ. ಓಂ ಶಾಂತಿ ಹೇಳಿ, ಒಂದೇ ಸರಿ ಜೋರಾಗಿ ಹೇಳಿ. ಓಂ ಶಾಂತಿ. ಪರಮಾತ್ಮ ನೆನಪು ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರ ಮನೆಯೂ ಸಮೃದ್ಧಿಯಾಗಿ ಬೆಳೀಲಿ. ಬನ್ನಿ ಎಲ್ಲರೂ. ಕರೀರಿ ಎಲ್ಲರೂ. ಇಟ್ಕೊಳ್ಳಿ. ಬರ್ತಾ ಇದೆ.
ಸೊ ಎಲ್ಲ ಮುಗೀತು. ಹೋಗ್ಬೇಕಾದ್ರೆ ಲಾಸ್ಟಲ್ಲಿ ಒಂದು ಚಿಕ್ಕದಾಗ ಹೋಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ಕನ್ನಡದವ್ರು ಬೆಳಿಬೇಕಲ್ವಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.